ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಭಾಗ್ಯ ಮತ್ತು ತಾಂಡವ್ ಬದುಕಿನ ಅಂತಿಮ ಘಟ್ಟ ಅಂತಾನೆ ಹೇಳ್ಬೋದು. ಇಲ್ಲಿ ಖಂಡಿತವಾಗೂ ಕಳ್ಳತನ ಮಾಡೋಕೆ ಹೋಗಿರೋ ತಾಂಡವ್ ಲಾಕ್ ಆಗೋ ಸಾಧ್ಯತೆ ಇದೆ. ಹಾಗಾದ್ರೆ ಏನಾಯ್ತು, ಯಾಕೆ ಹೀಗಾಗ್ತದೆ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ತಾಂಡವ್ ಮತ್ತು ಶ್ರೇಷ್ಠ ಇಬ್ಬರ ಮದುವೆ ಇನ್ವಿಟೇಷನ್ ಕಾರ್ಡನ್ನು ದೇವಸ್ಥಾನಕ್ಕೆ ಕೊಟ್ಟಿದ್ದಾರೆ. ದೇವಸ್ಥಾನದ ಸನ್ನಿಧಿಯಲ್ಲೇ ತಾಂಡವ್ ಭಾಗ್ಯ ಲೈಫ್ಗೆ ಒಂದು ನಿರ್ಣಾಯಕ ಘಟ್ಟ ಸಿಗ್ತಾ ಇದೆ. ನಿರ್ಣಾಯಕ ಘಟ್ಟ ಸಿಗುವುದಕ್ಕೆ ಒಂದು ಶುರು ದೇವಸ್ಥಾನದಲ್ಲಿ ಆಗ್ತದೆ ಅಂತ ಹೇಳ್ಬಹುದು. ಇಲ್ಲಿ ಶ್ರೇಷ್ಠ ತಾಂಡವೇನು ಇನ್ವಿಟೇಷನ್ ಕಾರ್ಡ್ನ ಪೂಜೆ ಮಾಡಿಸೋದಕ್ಕೆ ಕೊಟ್ಟರು. ಅದೇ ಸಮಯದಲ್ಲಿ ಭಾಗ್ಯ ಕೂಡ ತನ್ನ ಅಪಾಯಿಂಟ್ಮೆಂಟ್ ಲೆಟರನ್ನು ಪೂಜೆ ಮಾಡಿಸೋದಕ್ಕೆ ಕೊಟ್ಟರು. ಆ ಒಂದು ಇನ್ವಿಟೇಷನ್ ಕಾರ್ಡ್ ಅಪಾಯಿಂಟ್ಮೆಂಟ್ ಲೆಟರ್ ಜೊತೆ ಪುರೋಹಿತರು ಭಾಗ್ಯ ಕೈಗೆ ಕೊಟ್ಬಿಟ್ರು. ಆದರೆ ಇಲ್ಲಿ ಭಾಗ್ಯ ಕೈಗೆ ಕೊಟ್ಟಿದ್ದೀನಿ ಅನ್ನೋ ವಿಷಯನ ಪುರೋಹಿತರು ಕೂಡ ಹೇಳಿದ್ರು. ಹಾಗಾಗಿ ತಾಂಡವ್ ಶ್ರೇಷ್ಠ ಬಂದು ದೇವರ ಒಂದು ಮರನ ಅರಳಿಕಟ್ಟೆನ ಸುತ್ತುತ್ತಿರೋ ಭಾಗ್ಯನ ಕರೀತಾರೆ. ನೋಡಿದ್ದು ಅವರೇ ಭಾಗ್ಯ ಅಂತ ಗೊತ್ತಿಲ್ಲ, ನೋಡುತ್ತಿದ್ದಾಗೆ ಶಾಕ್ ಆಗ್ಬಿಡತ್ತೆ. ಯಾಕೆ ಏನು ಅಂತ ಭಾಗ್ಯ ಕೇಳ್ತಾಳೆ. ಜೊತೆಗೆ ಮೇಲಿಂದ ಮೇಲೆ ತಾಂಡವ್ಗೆ ಪ್ರಶ್ನೆ ಕೂಡ ಮಾಡ್ತಾಳೆ. ದೇವಸ್ಥಾನಕ್ಕೆ ನಾನಾಗ್ಲಿ ಅತ್ತೆ ಆಗ್ಲಿ ಕರೆದಾಗ ಕೆಲಸ ಅದು ಇದು ಅಂತ ನೆಪ ಹೇಳ್ತಿದ್ರೆ, ಇವತ್ತು ಏನೂ ಹೇಳದೆ ಬಂದಿದ್ದೀರಾ, ಇದೆಲ್ಲ ಹೇಗೆ ಸಾಧ್ಯ ಅಂತ. ಯಾಕೆ ದೇವಸ್ಥಾನಕ್ಕೆ ಬರಬಾರ್ದಾ? ನೀನು ಹೇಳಿ ಕೇಳಿ ದೇವಸ್ಥಾನಕ್ಕೆ ಬರಬೇಕಾ? ಏನು ಕ್ವೆಶನ್ಸ್ ಮಾಡ್ತಿದ್ಯಾ? ನಿನ್ನ ಪರ್ಮಿಷನ್ ಬೇಕಾ ನನಗೆ ದೇವಸ್ಥಾನಕ್ಕೆ ಬರೋದಕ್ಕೆ ಅಂತ ತಾಂಡವ್ ಕ್ವೆಶನ್ಸ್ ಮಾಡ್ತಿದ್ದಾನೆ. ಹಾಗಂತೇನಿಲ್ಲ, ದೇವಸ್ಥಾನಕ್ಕೆ ಯಾರು ಬೇಕಿದ್ರು ಬರ್ಬೋದು. ಹೌದು ಶ್ರೇಷ್ಠ ಅವರೇ, ನೀವು ಯಾಕೆ ನನ್ನನ್ನು ಕರೆದ್ರಿ ಅಂತ. ಬಟ್ ಶ್ರೇಷ್ಠಾಗಿ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಜಸ್ಟ್ ಪ್ರ್ಯಾಂಕ್ ಅಂತ ಹೇಳ್ತಾಳೆ. ಪ್ರ್ಯಾಂಕ್ ಮಾಡೋರಲ್ಲ ನೀವು ಯಾವತ್ತೂ ಅಂದಾಗ, ನಿನ್ನನ್ನು ತುಂಬ ದಿನ ಆಗಿತ್ತಲ್ವ ನೋಡಿ, ಅದಕ್ಕೆ ಅಂತ ಸುಳ್ಳು ಹೇಳ್ತಾಳೆ. ಮೊನ್ನೆ ತಾನೇ ನೋಡಿದ್ರಲ್ಲ ಅಂತ ಅದಕ್ಕೂ ಉತ್ತರ ಕೊಡ್ತಾಳೆ. ಏನು ಮಾಡೋದು ಅಂತ ಗೊತ್ತಾಗದೆ ದುಡ್ಡನ ವಿಷಯ ಎತ್ಬಿಡ್ತಾಳೆ ಶ್ರೇಷ್ಠ. ನನ್ನ ದುಡ್ಡನ ವ್ಯವಸ್ಥೆ ಮಾಡಿದ್ಯಾ ಭಾಗ್ಯ, ಮದುವೆ ಹತ್ರ ಬರ್ತಿದೆ, ದುಡ್ಡಿನ ಅವಶ್ಯಕತೆ ಇತ್ತು ಅಂತದಾಗೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ಹೊರಟ್ಬಿಡ್ತಾಳೆ. ನೋಡಿದ್ಯಾ ತಾಂಡವ್ ಭಾಗ್ಯ ದುಡ್ಡನ ವಿಷಯ ಎದ್ದ ತಕ್ಷಣ ಹೇಗೆ ಎದ್ರುಕೊಂಡು ಹೊಡಿದ್ಲು ಅಂತ ಅಂತಿದಾಗ, ನೀನು ದುಡ್ಡನ ಮನೆ ಹಾಳಾಗಲಿ, ಅಲ್ಲಿ ಇನ್ವಿಟೇಷನ್ ಕಾರ್ಡ್ ಹೋಗಿದೆ, ಅದಕ್ಕೆ ಫೋಟೋ ಕೂಡ ಹಾಕ್ಸಿದ್ಯಾ ಅಂದಾಗ ಶರ್ಟ್ ನಂಗೆ ಮರ್ತೇ ಹೋಯ್ತು. ಹೌದು ಸರಿ, ನಾನು ಹೇಳ್ಬಿಟ್ಟು ಕೇಳಿದರೆ ಕೊಟ್ಬಿಡ್ತಿಲ್ಲ, ನಂದು ತಾಂಡವ್ದು ಮದುವೆ ಆಗ್ತಿದೆ ಕೊಟ್ಬಿಡು, ಅದೇನು ಎಕ್ಸ್ಚೇಂಜ್ ಆಗಿದೆ ಅಂದ ತಕ್ಷಣ ಅಂತ ಹೇಳ್ತಿದ್ದಾಳೆ ಶ್ರೇಷ್ಠ. ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ, ನಾನು ಬರ್ತೀನಿ, ಇನ್ವಿಟೇಷನ್ ಕಾರ್ಡ್ನ ಮೊದಲು ತೊಗೋಬೇಕು ಅಂತ ತಾಂಡವೇನೋ ಹೊರಡ್ತಾರೆ. ಆದರೆ ಅಲ್ಲಿ ಭಾಗ್ಯ ದಾರಿ ಮಧ್ಯೆಯಲ್ಲಿ ಹೋಗಬೇಕಿದ್ರೆ ಈ ಕಡೆ ಏನೋ ಕಾಳಜಿ ತೋರಿಸೋ ರೀತಿ, ನೋಡು ಭಾಗ್ಯ, ನನ್ನನೇನೋ ನಡುವೆ ಏನೇ ನಡೆದಿರ್ಬೋದು, ಆದರೆ ಇಷ್ಟೊಂದು ಉರಿ ಬಿಸಿಲಲ್ಲಿ ನಡ್ಕೊಂಡು ಹೋಗಬೇಡ, ನಾನು ಕೂಡ ಮನೆಗೆ ಹೋಗ್ತದೇನಲ್ವಾ, ಬಾ ಮನೆಗೆ ಬಿಡ್ತೀನಿ ಅಂತ. ಭಾಗ್ಯಂಗೆ ಅನುಮಾನ ಬರುತ್ತೆ, ಏನಿದು ಇಂಥ ನಡವಳಿಕೆ ಅಂತ. ಹಾಗಾಗಿ ಬೇಡ ಅಂತಾನೆ ಹೇಳ್ತಾಳೆ. ಆದರೆ ಬ್ಯಾಗನ್ನು ಕಿತ್ಕೊಂಡಿದ್ದೆ, ನಡಿ ಅಂತ ಹೇಳಿ ಹೊರಸೇ ಬಿಡ್ತಾನೆ. ತಕ್ಷಣ ಬ್ಯಾಗನ್ನು ಚೆಕ್ ಮಾಡ್ತಿದ್ದಾನೆ. ಅಷ್ಟರಲ್ಲಿ ಭಾಗ್ಯ ಬಂದಿದೆ. ಏನು ನನ್ನ ಬ್ಯಾಗಲ್ಲಿ ಚೆಕ್ ಮಾಡ್ತಿದ್ರೆ ಅಂತ ಕೇಳಿದಕ್ಕೆ, ಏನೂ ಇಲ್ಲ, ಓಪನ್ ಆಗಿಬಿಟ್ಟಿತ್ತು, ಕ್ಲೋಸ್ ಮಾಡ್ತಿದ್ದೆ ಅಷ್ಟೇ ಬ್ಯಾಗ್ನ ಅಂತ ತಾಂಡವ್ ಹೇಳ್ತಾರೆ. ಕೊಡಿ ಬ್ಯಾಗ್ನ, ಒಂದು ಹೇಳ್ತೀನಿ, ಇಡೀ ಸಂಸಾರ ಭಾರನ ನಾನೇ ಒತ್ಕೋತೀನಿ ಅಂತ ಹೇಳಿದ್ದೀನಿ. ಅದೇ ರೀತಿ ನನ್ನ ಸಂಸಾರನ ನಾನೇ ನಡೆಸ್ತೀನಿ. ಹಾಗೆ ನಿಮ್ಮನ್ನು ನೆಚ್ಕೊಂಡು ನಾನು ಹೊರಗಡೆ ಬರಲಿಲ್ಲ, ನನ್ನ ಕಾಲುಗಳನ್ನ ನೆಚ್ಕೊಂಡು ಹೊರಗಡೆ ಬಂದಿದ್ದು. ನನಗೆ ನಡ್ಕೊಂಡು ಬರೋಕ್ಕೆ ಗೊತ್ತಿದೆ, ನಿಮ್ಮ ಹತ್ರ ಬರೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ಭಾಗ್ಯ ನಡ್ಕೊಂಡೇ ಹೋಗ್ಬಿಡ್ತಾಳೆ. ಏನೋ ಅದನ್ನು ಎತ್ಕೊಂಡ್ಬಿಡೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿಕೊಂಡ್ರೆ ಅಹಂಕಾರ ತೋರಿಸ್ತಾಳೆ ಅವಳು ಅಂತ ಅಂದ್ಕೊಂಡು ತಾಂಡವ್ ಕಾರಲ್ಲಿ ಬರ್ತಾ ಇದ್ದಾನೆ. ಈ ಕಡೆ ಭಾಗ್ಯ ಕಾಲನ್ನೇ ನೆಚ್ಕೊಂಡು ಓಡ್ಕೊಂಡು ಮನೆಗೆ ಬರ್ತಿದ್ದಾಳೆ. ಈ ಕಡೆ ಆಲ್ರೆಡಿ ಕುಸುಮ ಅವ್ರು ಕೂಡ ತುಂಬ ದಣಿವಾಗಿ ಮನೆಗೆ ಬರ್ತಾರೆ. ಏನಿದು ಇಷ್ಟು ದಣಿವಾಗಿದೆಯಾ ಅಂತ ಗಂಡ ಕೇಳ್ತಿದ್ರೆ, ಈ ಕಡೆ ಧರ್ಮಾಂಕಲ್ ಕೇಳ್ತಿದ್ರೆ, ನಾನು ಹೇಳಿದೆ ಅಲ್ವಾ ಸುಮತಿ ಅಕ್ಕನ ಭೇಟಿ ಮಾಡೋಕ್ಕೆ ಹೋಗಿದ್ದೆ ಅಂತಾಗ, ಸುಮತಿ ಅಕ್ಕನ ಭೇಟಿ ಮಾಡೋಕ್ಕೆ ಹೋಗಿದ್ಯೋ, ಇನ್ನೆಲ್ಲರೂ ಹೋಗಿದ್ಯೋ, ಇಷ್ಟು ಯಾಕೆ ದಣಿವಾಗಿದೆಯಾ ಅಂತ ಕೇಳ್ತಿದ್ರೆ, ಅವರು ನಡ್ಕೊಂಡು ಮಾತಾಡ್ಕೊಂಡು ಹೋಗೋಣ ಅಂತ ಹೇಳಿದ್ರು. ಹಾಗೆ ನಡ್ಕೊಂಡು ತುಂಬ ದೂರ ಹೋಗ್ಬಿಟ್ವಿ, ಅದಕ್ಕೆ ಸ್ವಲ್ಪ ಆಯಾಸ ಆಗ್ತಿದೆ ಅಂತ ಹೇಳ್ತಾರೆ. ಜೊತೆಗೆ ನನಗೆ ಇರಿಟೇಟ್ ಮಾಡಿಬಿಡಿ, ತುಂಬ ಸ್ಟ್ರೆಸ್ ಆಗಿಬಿಟ್ಟಿದೆ ನನಗೆ ಅಂತ ಕೂಡ ಹೇಳ್ತಾರೆ. ಭಾಗ್ಯನ ಕರೀತಾರೆ, ಬಿಸಿನೀರು ಬಟ್ಟೆ ತೊಗೊಂಡ್ಮಾ ಅಂತ. ಭಾಗ್ಯ ಬರ್ತಿಲ್ಲ. ಅಷ್ಟರಲ್ಲಿ ಸುನಂದವ್ರು ಬಂದಿದ್ದೆ. ಎಲ್ಲಿದ್ದಾಳೆ ನಿಮ್ಮ ಸುಸಿ ಭಾಗ್ಯ? ಬೆಳಗ್ಗೆ ಹೋದೋಳು ಇನ್ನೂ ಕೂಡ ಬಂದಿಲ್ಲ, ಎಲ್ಲ ನಿಮ್ಮಿಂದಾನೆ. ನನ್ನ ಮಗಳು ಹೇಳ್ದೆ ಕೇಳಿದೆ ಎಲ್ಲೆಲ್ಲೋ ಹೋಗ್ತಿದ್ದಾಳೆ, ಇಷ್ಟೊತ್ತಾದರೂ ಮನೆಗೆ ಬಂದಿಲ್ಲ, ನಿಮ್ಮಿಂದಾನೆ ಇಷ್ಟೆಲ್ಲ ಆಗಿದ್ದು ಅಂತ ಹೇಳ್ತಿದ್ರೆ, ಏನ್ರಿ ಮಾತಾಡ್ತಿದ್ದಾರೆ ಸುನಂದವ್ರೆ? ಏನು ಮಾತಾಡ್ತಿದ್ರ? ನೀವು ಹೇಳೋ ಮಾತು ನೋಡಿದ್ರೆ ನಿಮ್ಮ ಮಗಳು ನನ್ನಿಂದ ಹಾಳಾಗೋಗಿದ್ದಾಳೆ, ಅವಳು ಸಂಸಾರ ಹಾಳಾಗ್ಬಿಟ್ಟಿದೆ ಅಂತ ಹೇಳ್ತಿದ್ರಲ್ವ. ಅವಳು ಸಂಸಾರ ಒಂದು ಮಾಡೋಕ್ಕೆ ನಾನು ಏನೇ ಮಾಡ್ತಿರೋದು ಅಂದಾಗ, ಹೌದೌದು, ನೀವು ಸಂಸಾರ ಒಂದು ಮಾಡೋಕ್ಕೆ ಮಾಡ್ತಿಲ್ಲ, ಸಂಸಾರ ಹಾಳು ಮಾಡೋಕ್ಕೆ ಮಾಡ್ತಿದ್ರ. ಏನು ಒಳ್ಳೇದು ಮಾಡ್ತಿದ್ರ ನೀವು? ನಿಮ್ಮ ಮುಖಕ್ಕೆ ಏನು ಸರಿನೋ ಅದನ್ನೇನು ಮಾಡ್ತಾ ಇದ್ದೀರಾ, ಅದನ್ನೇ ನಿಮ್ಮ ಸೊಸೆನೂ ಕೇಳ್ತಿದ್ದಾಳೆ. ನಿಮ್ಮ ಮಾತು ಕೇಳ್ಕೊಂಡೆ ಇವತ್ತು ನನ್ನ ಮಗಳು ಗತಿ ಈ ರೀತಿ ಆಗಿರೋದು ಅಂತ ಹೇಳ್ತಿದ್ರೆ, ನಿಮ್ಮ ಮಗಳು ನನ್ನ ಮಾತನ್ನು ಕೇಳೋದ್ರಿಂದಾನೆ ಇವತ್ತು ಅವಳ ಜೀವನ ಉದ್ಧಾರ ಆಗಿರೋದು ಅಂತ ಹೇಳ್ತಿದ್ದಾರೆ. ಜೊತೆಗೆ ತುಂಬ ಮಾತಾಡಬೇಡಿ, ಇತ್ತೀಚೆಗೆ ನೀವು ತುಂಬ ಮಾತಾಡ್ತಿದ್ರ ಅಂತ. ಹೌದೌದು, ನಿಮ್ಮ ಅಹಂಕಾರದಿಂದ ನನ್ನ ಮಗಳು ಬದುಕು ಹಾಳಾಗ್ತಿದೆ. ಅವಳು ಗಂಡ ಮಕ್ಕಳು ಅತ್ತೆ ಮಾವ ಅಂತ ಅಂದ್ಕೊಂಡು ಕೆಲಸ ಮಾಡ್ಕೊಂಡಿರ್ತಿದ್ಲು. ಆದರೆ ಇವತ್ತು ಯಾವ ಸ್ಥಿತಿಗೆ ಬಂದಿದ್ದಾಳೆ, ಹೇಳಿದೆ ಕೇಳಿದೆ ಹೊರಗಡೆ ಹೋಗಿದ್ದಾಳೆ, ಇನ್ನೂ ಕೂಡ ಒಳಗಡೆ ಬಂದಿಲ್ಲ. ನನ್ನ ಮಗಳು ಜೀವನನ ಹಾಳು ಮಾಡಿದವರೇ ನೀವು. ಇಲ್ಲದೆ ಇರೋದನ್ನು ಓದಿಸ್ತೀನಿ ಹಾಗೆ ಹೀಗೆ ಅಂದು ಶಾಲೆ ಕಳಿಸಿದ್ರಿ.
ಗಂಡನ ವಿರುದ್ಧವಾಗಿ ಮಾತಾಡೋದು ಕಲ್ತ್ಲು. ಗಂಡ ಮನೆ ಮಕ್ಕಳು ಅನ್ನೋ ಕಾಳಜಿನ ಬಿಟ್ಬಿಟ್ಲು. ಅದರಿಂದಾನೇ ಗಂಡ ಹೆಂಡ್ತಿನ ದೂರ ಮಾಡ್ದ ಅಂತ ಹೇಳ್ತಿದ್ರೆ ಏನ್ರಿ ಮಾತಾಡ್ತಿದ್ರಾ ನೀವು? ನಾನೇ ನಿಮ್ಮ ಮಗಳು ಜೀವನ ಹಾಳಾಗೋದಕ್ಕೆ ಕಾರಣ ಅಂತ ಮಾತಾಡ್ತಿದ್ರಲ್ಲ. ಇವತ್ತು ನಿಮ್ಮ ಮಗಳು ಉದ್ಧಾರ ಆಗಿದೆ ಅಂದರೆ ಅದು ನಮ್ಮ ಮನೆಗೆ ಬಂದಮೇಲೆ ಮಾತ್ರನೇ ಅಂತಿದ್ರೆ ಹೌದೌದು ಕಾಣಿಸ್ತಿದೆಯಲ್ಲ. ಗಂಡ ಹೆಂಡ್ತಿನ ಬಿಟ್ಟಿದ್ದಾನೆ, ಹೆಂಡ್ತಿ ಪಟ್ಟದಿಂದ ಕೆಳಗೆ ಇಳಿತಿದ್ದಾಳೆ, ಗಂಡ ಹೆಂಡ್ತಿಗೆ ಡಿವೋರ್ಸ್ ಕೊಡ್ತಿದ್ದಾನೆ, ಎಲ್ಲ ನಿಮ್ಮಿಂದನೇ ಕಾರಣ ಆಗಿದ್ದು ಅಂತ ಇಬ್ಬರು ನಡುವೆ ಮಾತಿಗೆ ಮಾತು ಬೆಳೀತಾ ಇರುತ್ತೆ. ಅಷ್ಟರಲ್ಲಿ ತಾಂಡವ್ ಬರ್ತಾನೆ. ಏನಂತ ಹೇಳ್ತಿದ್ರ ನೀವು? ನಮ್ಮಮ್ಮ ತಪ್ಪು ಮಾಡೋದ? ನಮ್ಮಮ್ಮ ಯಾವತ್ತೂ ತಪ್ಪು ಮಾಡಲ್ಲ. ದೇವ್ರು ತಪ್ಪು ಮಾಡಿಬಿಡ್ಬೋದು, ನಮ್ಮಮ್ಮ ಮಾತ್ರ ತಪ್ಪು ಮಾಡಲ್ಲ. ಗ್ರೇಟ್ ಕುಸುಮಾಂಬೆ ನಮ್ಮಮ್ಮ ಗೊತ್ತಾ? ಜೊತೆಗೆ ನಮ್ಮಮ್ಮ ಹಬ್ಬಬ್ಬ ಏನು ಮಾಡಿದ್ದಾರೆ, ಮನೇನ 2 ಪಾಲು ಮಾಡಿದಾರಪ್ಪ ಅಷ್ಟೇ. ಅದನ್ನು ಬಿಟ್ಟು ಏನು ಮಾಡಿದ್ದಾರೆ ಅಂತಿದ್ರೆ ಏನು ಮಾತಾಡ್ತಿದ್ಯಾ ತಾಂಡವ್? ಮಾತನ್ನ ಹಿಡಿತದಲ್ಲಿ ಇಟ್ಕೊಂಡು ಮಾತಾಡುವ ಅಂದಾಗ ಏನೇನಮ್ಮ ಸರಿಯಾಗೇ ಹೇಳ್ತಿದ್ದೇನಲ್ವಾ? ನಿನ್ನ ಸೊಸೆ ಮನೆ ಕೆಲಸ ಅದು ಇದು ಅಂತ ಅಂದ್ಕೊಂಡು ಮನೇಲೇ ಇರ್ತಿದ್ಲು. ಯಾವತ್ತಾದರೂ ಹೊರಗಡೆ ಹೋಗಿರೋದುಂಟ? ಅದರಲ್ಲೂ ಅತ್ತೆ ಮಾತು ಕೇಳಿದೆ ಯಾವತ್ತಾದರೂ ಆಚೆ ಹೋಗಿದ್ದಾಳ? ನೋಡು, ಇವತ್ತು ಬೆಳಗ್ಗೆ ಹೋದವಳು ಇಷ್ಟೊತ್ತಾದರೂ ಬಂದಿಲ್ಲ. ಎಲ್ಲಿಗೆ ಹೋಗಿದ್ದಾಳೆ ಅಂತಲೇ ನಿನಗೆ ಗೊತ್ತಿಲ್ಲ. ಜೊತೆಗೆ 3 ಹೊತ್ತು ಬಿಸಿ ಊಟ ಬೇಯ್ತಿತ್ತು. ಈಗ 1 ಹೊತ್ತು ಬೇಯಿದ್ರೆ ಬೈತು, ಇಲ್ಲ ಅಂದರೆ ಇಲ್ಲ. ಎಲ್ಲರೂ ನೆಮ್ಮದಿಯಿಂದ ಕೂತ್ಕೊಂಡು ಡೈನಿಂಗ್ ಟೇಬಲ್ ಮೇಲೆ ಊಟ ಮಾಡ್ತಿದ್ವಿ. ಆದರೆ ಈಗ ಊಟ ಮಾಡಿದ್ವೋ ಇಲ್ವೋ ಅಂತಲೂ ಗೊತ್ತಿಲ್ಲ. ಅಲ್ಲಿ ಮಾಡೋಳು ಕೂಡ ಮನೇಲಿಲ್ಲ. ನಿನ್ನ ಸೊಸೆ ಮನೆಯಿಂದ ಹೊರಗಡೆನೇ ಹೋಗ್ತಿರ್ಲಿಲ್ಲ, ಪರ್ಮಿಷನ್ ತೊಗೊಂಡು ಹೋಗ್ತಿದ್ಲು. ಅಂಥದ್ರಲ್ಲಿ ಇವತ್ತು ನಿನ್ನ ಸೊಸೆ ಎಲ್ಲಿ ಹೋಗಿದ್ದಾಳೆ ಅಂತಲೇ ಗೊತ್ತಿಲ್ಲ. ಈ ಮನೆ ಹೇಗಿತ್ತು, ಹೇಗಾಗೋಯ್ತು, ಎಷ್ಟೆಲ್ಲ ಬದಲಾವಣೆ ಆಗಿಬಿಟ್ಟಿದೆ, ಎಷ್ಟೆಲ್ಲ ಚೇಂಜಸ್ ಆಗಿಬಿಟ್ಟಿದೆ. ಇದಕ್ಕೆಲ್ಲ ಕಾರಣ ಯಾರು ಹೇಳು? ಗ್ರೇಟ್ ಕುಸುಮಾಂಬೆ ಮೇಡಮ್, ನೀವೇನೇ ಮೇಡಮ್ ಇದಕ್ಕೆಲ್ಲ ಕಾರಣ. ನಿಮ್ಮಿಂದಾನೇ ಇಷ್ಟೆಲ್ಲ ಆಗಿರೋದು. ಅತ್ತೆ ಸೊಸೆ ಅಂತ ಏನಾದರೂ ರಿಯಾಲಿಟಿ ಶೋ ಇದ್ದರೆ ನೀವು ಮತ್ತು ನಿಮ್ಮ ಸೊಸೆನೇ ಆದರ್ಶ ಅತ್ತೆ ಸೊಸೆ ಅಂತ ಪ್ರಶಸ್ತಿ ತೊಗೊಳ್ಳೋದು. ಯಾರಾದರೂ ನಿಮ್ಮ ಮುಂದೆ ಗೆಲ್ಲಕ್ಕಾಗುತ್ತಾ ಅಂತ ವ್ಯಂಗ್ಯ ಮಾಡ್ತಿದ್ದಾರೆ. ಈ ಕಡೆ ನನ್ನ ಸೊಸೆ ಏನು ಅಂತ ತೋರಿಸ್ತೀನಿ ಅಂತ ಕುಸುಮರು ಹೊಟ್ಟೆ ಬಿಡ್ತಾರೆ. ನಂತರ ಭಾಗ್ಯ ಕತ್ತಲಲ್ಲಿ ನಡ್ಕೊಂಡು ಬರ್ತಿದ್ದಾರೆ. ಈ ಕಡೆ ಏನು ಮಾಡೋದು, ತುಂಬ ತಡ ಆಗೋಯ್ತು. ಅತ್ತೆ ಖಂಡಿತ ಪ್ರಶ್ನೆ ಮಾಡ್ತಾರೆ. ಏನಪ್ಪ ಮಾಡಲಿ ಅಂತ ಗಾಬರಿಯಿಂದ ಓಡಿ ಬರ್ತಿದ್ರೆ ಕಾರ್ಗೆ ಡಿಕ್ಕಿ ಹೊಡೆದ್ಬಿಡ್ತಿರ್ತಾರೆ. ಭಾಗ್ಯ ಕಣ್ಣು ನೋಡ್ಕೊಂಡು ಹೋಗೋಕ್ಕಾಗಲ್ವಾ ಅಂತ ಕೂಡ ಕಾರ್ನವರು ರೇಗ್ತಾರೆ. ಓಡೋಕ್ಕಾಗ್ತಿಲ್ಲ, ತುಂಬ ಸುಸ್ತಾಗ್ತದೆ, ತುಂಬ ಬೆವರ್ತಿದ್ದಾಳೆ. ಆದರೂ ಕೂಡ ಏನು ಮಾಡೋದು, ಮನೆಗೆ ತಲುಪಲೇಬೇಕಿದೆ. ಫೈನಲಿ ಕತ್ಲಲ್ಲಿ ಮನೆಗೆ ತಲುಪೇ ಬಿಡ್ತಾಳೆ. ಏನೋ ಒಂದು ನೆಪ ಹೇಳ್ತಾಳೆ. ಈ ಕಡೆ ಅದು ಒಂದು ರಂಪಾಟ ಆಗುತ್ತೆ. ನಂತರ ಈ ಕಡೆ ಮಕ್ಕಳ ಜೊತೆ ಮಲ್ಕೊಂಡಿದ್ದಾಳೆ ಭಾಗ್ಯ. ಈ ಕಡೆ ಮಗ ತನ್ಮಯ ಅಂತೂ ಈ ಕಡೆ ವಿಡಿಯೋಗೆ ಮಾಡ್ತಿದ್ದಾನೆ. ಕತ್ಲಲ್ಲೇ ರಗ್ಗ ಹಾಕೊಂಡು ನಾ ಮಲ್ಕೊಂಡಿದ್ದೆ, ಬೆಡ್ಶೀಟ್ ಹಾಕ್ಕೊಂಡು. ಈ ಕಡೆ ತಾಂಡವ್ ಎಲ್ಲರೂ ಮಲ್ಕೊಂಡಿರ್ತಾರೆ. ಇದೇ ಟೈಮಲ್ಲಿ ಹೋಗ್ಬಿಟ್ಟು ಭಾಗ್ಯ ಬ್ಯಾಗಲ್ಲಿರೋ ಇನ್ವಿಟೇಷನ್ ಕಾರ್ಡ್ನ ಎತ್ಕೊಂಡು ಬಿಡಬೇಕು ಅಂತ ಅಂದ್ಕೊಂಡಿದ್ದೆ. ತಾಂಡವ್ ಭಾಗ್ಯ ರೂಮ್ಗೆ ಕತ್ತಲಲ್ಲಿ ಬಂದಿದ್ದಾನೆ. ಈ ಕಡೆ ಎಲ್ಲರೂ ಮಲ್ಕೊಂಡಿದ್ದಾರೆ ಅಂತ ಫುಲ್ ಕತ್ಲಿದೆ, ಲೈಟ್ ಆನ್ ಆಗಿಲ್ಲ. ಮೆತ್ತಗೆ ಹಾಗೆ ಬರ್ತಾನೆ, ಬಟ್ ಕಾಲು ಕಾಣಿಸ್ಬಿಡುತ್ತೆ ಈ ಕಡೆ ತನ್ಮಯ್ಗೆ. ಬಿಕಾಸ್ ಅವ್ನು ವಿಡಿಯೋ ಗೇಮ್ ಆಡ್ತಿರ್ತಾನೆ ಅನ್ನೋದು ಅಪ್ಪಂಗೆ ಗೊತ್ತಿಲ್ಲ. ಈ ಕಡೆ ಕಳ್ಳ 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 ಅಂತ ಕಿರ್ಚಿಬಿಡ್ತಾನೆ. ಬಿಕಾಸ್ ಆಲ್ರೆಡಿ ಡೋರ್ನ ಓಪನ್ ಮಾಡೋಕ್ಕೆ ಹೋಗಿರ್ತಾನೆ ತಾಂಡವ ಕಬೋರ್ಡ್ದನ್ನು. ಅಷ್ಟರಲ್ಲಿ ಭಾಗ್ಯ ಕೂಡ ಎಚ್ಚರ ಆಗಿಬಿಡುತ್ತೆ. ತಕ್ಷಣ ಕಬೋರ್ಡಿಂದನೇ ತಾಂಡವ ಅವಸ್ಕೊಂಡು ಬಿಡ್ತಾನೆ. ಹಾಗಿದ್ರೆ ಇಲ್ಲಿ ನಿರ್ಣಾಯಕ ಘಟ್ಟ ಬಂದಿದೆ ಭಾಗ್ಯ ಮತ್ತು ತಾಂಡವ ಬದುಕಿಗೆ. ಹಾಗಿದ್ರೆ ಇಲ್ಲಿ ತಾಂಡವ ಯಾತಕ್ಕೆ ಬಂದಿದ್ದಾನೆ ಅನ್ನೋದು ಗೊತ್ತಾಗತ್ತೆ. ಈ ಕಡೆ ಇನ್ವಿಟೇಷನ್ ಕಾರ್ಡ್ನ ನೋಡೇ ಬಿಡ್ತಾರೆ. ಏನಾಗತ್ತೆ ಈ ಮಹಾ ಸಂಚಿಕೆಗಳಲ್ಲಿ ಏನಾಗುತ್ತೆ ಅಂತ ಟಿವಿಗೂ ಮೊದಲೇ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ.